ಈಗಾಗಲೇ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಸರ್ಕಾರ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ನೋಡಬೇಕು. ರೋಹಿಣಿ ಸಿಂಧೂರಿಗೆ ಮತ್ತೆ ಡಿ ರೂಪ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಗೆಟ್ ವೆಲ್ ಸೂನ್ ಅಂತ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ ರೋಹಿಣಿ ಸಿಂಧೂರಿ ಅವರು, ಅದಕ್ಕೆ ಈಗ ಡಿ ರೂಪ ಟಾಂಗ್ ಅನ್ನ ಕೊಟ್ಟಿದ್ದು. ಅವರ ಡಿಲೀಟೆಡ್ ನಗ್ನ ಚಿತ್ರಗಳ ಬಗ್ಗೆ ಮಾತಾಡ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ನಂಬರ್ ಅವರದ್ದೇ ಅಲ್ವಾ ಅಂತ ಹೇಳಿ ಸಿಂಧೂರಿಗೆ ಪ್ರಶ್ನೆ ಮಾಡಿದ್ದಾರೆ. IAS ಅಧಿಕಾರಿಯಾಗಿ ನಗ್ನ ಚಿತ್ರವನ್ನ ಕಳುಹಿಸಬಹುದಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಮೊಬೈಲ್ ಚಾಟ್ನ ಸ್ಕ್ರೀನ್ ಶಾಟ್ ಹಾಕಿ ರೂಪ ಟಾಂಗ್ ಕೊಟ್ಟಿದ್ದಾರೆ. ಆ ಸ್ಕ್ರೀನ್ ಶಾಟ್ ಅಲ್ಲಿ ಅವರು ಡಿಲೀಟ್ ಮಾಡಿರುವಂತಹ ಒಂದು ಸ್ಕ್ರೀನ್ ಶಾಟ್ ಅನ್ನ ಹಾಕಿದ್ದಾರೆ. ಆ ಫೋಟೋಗಳನ್ನ ಕಳಿಸಿ ಡಿಲೀಟ್ ಮಾಡಲಾಗಿದೆ ಅಂತ ಹೇಳಿ. ಸೊ ಮ್ಯಾಡ್ಲಿ ಬ್ಯೂಟಿಫುಲ್ ಅಂತ ರಿಪ್ಲೈ ಅನ್ನ ಮಾಡಲಾಗಿದ್ದು, ರಿಪ್ಲೈ ಮಾಡಿರುವ ಸ್ಕ್ರೀನ್ ಶಾಟ್ ಅನ್ನ ರಿವೀಲ್ ಮಾಡಿದ್ದಾರೆ ಡಿ ರೂಪ. ಸಿಂಧೂರಿಗೆ ಮತ್ತೆ ಟಾಂಗ್ ಕೊಟ್ಟಿದ್ದಾರೆ ರೂಪ. ಯಾಕಂದ್ರೆ ಗೆಟ್ ವೆಲ್ ಸೂನ್ ಅನ್ನುವಂತ ಹೇಳಿಕೆ ಕೊಟ್ಟಿದ್ರು, ಮಾನಸಿಕ ಅಸ್ವಸ್ಥತೆ ವಿಚಾರವನ್ನು ಅವರು ಮಾತನಾಡಿದ್ರು. ಈಗ ಈ ಕಾರಣಕ್ಕಾಗಿ ಡಿ ರೂಪ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಟಾಂಗ್ ನೀಡಿದ್ದಾರೆ. ಸೋ ಮ್ಯಾಡ್ಲಿ ಬ್ಯೂಟಿಫುಲ್ ಸಿಂಧೂರಿ ಕಳುಹಿಸಿದ್ದಾರೆ ಎನ್ನಲಾದ ಫೋಟೋಗಳನ್ನ ಯಾರಿಗೆ ಕಳುಹಿಸಿದ್ರು, ಫೋಟೋ ನೋಡಿ ರಿಪ್ಲೈ ಮಾಡಿದ್ ಯಾರು, ರೂಪಾಗೆ ಈ ಸ್ಕ್ರೀನ್ ಶಾಟ್ ಸಿಕ್ಕಿದ್ ಹೇಗೆ ಅನ್ನುವ ಪ್ರಶ್ನೆ. ಯಾಕಂದ್ರೆ ಆ ಫೋಟೋಗಳನ್ನ ಕಳಿಸಲಾಗಿತ್ತು, ಅದನ್ನ ಡಿ ರೂಪಾ ಅವರೇ ಹೇಳಿದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಹಂಚಿಕೊಂಡ ಹಾಗೆ ನಗ್ನ ಫೋಟೋಗಳನ್ನ ಹಾಕಿ ಅದನ್ನ ಡಿಲೀಟ್ ಮಾಡಲಾಗಿತ್ತು. ಹಾಗಾದ್ರೆ ಈ ಫೋಟೋಗಳನ್ನ ಕಳುಹಿಸಿದ್ದು ಯಾರಿಗೆ, ಈ ಫೋಟೋಗಳು ಅಥವಾ ಈ ಸ್ಕ್ರೀನ್ ಶಾಟ್ ಇದೆಯಲ್ಲ ಇದು ಡಿ ರೂಪಾ ಅವರಿಗೆ ಸಿಕ್ಕಿದ್ ಹೇಗೆ, ಅವರಿಗೆ ಕಳುಹಿಸಿರುವವರು ಯಾರು, ನೂರಾರು ಪ್ರಶ್ನೆಗಳು ಇಲ್ಲಿ ಹುಟ್ಟು ಹಾಕಿದೆ. ಗೆಟ್ ವೆಲ್ ಸೂನ್ ಅಂತ ಹೇಳಿದ್ರಲ್ಲ, ಆ ನಂತರ ಈಗ ಈ ಪ್ರಶ್ನೆಯನ್ನ ಈಗ ಕೇಳಿದ್ದಾರೆ ಡಿ ರೂಪಾ ಅವರು. ಡಿಲೀಟೆಡ್ ನಗ್ನ ಚಿತ್ರಗಳ ಬಗ್ಗೆ ಮಾತಾಡ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಫೋಟೋಗಳನ್ನ ಹಾಕಿ ಅಂದ್ರೆ ನಗ್ನ ಫೋಟೋಗಳನ್ನ ಹಾಕಿ ಡಿಲೀಟ್ ಮಾಡಿದಾರಲ್ಲ, ಇದಕ್ಕೆ ಉತ್ತರ ಕೊಡ್ತಾರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಡಿ ರೂಪಾ. ವಿಧಾನಸೌಧವನ್ನ ತಲುಪಿದ್ದಾರೆ IPS ಅಧಿಕಾರಿ ಡಿ ರೂಪಾ. ವಿಧಾನಸೌಧದ CS ಕಚೇರಿಗೆ ಈಗ ಹಾಜರಾಗಿದ್ದಾರೆ ರೂಪಾ. ರೋಹಿಣಿ ಸಿಂಧೂರಿ ದೂರು ಕೊಟ್ಟಿದ್ರು, 3 ಪುಟಗಳ ದೂರನ್ನ ನೀಡಿದ್ರು CS ಆಗಿರುವ ವಂದಿತಾ ಶರ್ಮಾ ಅವರಿಗೆ. ವಂದಿತಾ ಶರ್ಮಾ ಅವರ ಹಿನ್ನೆಲೆಯಲ್ಲಿ ಈಗ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ರೋಹಿಣಿ ಸಿಂಧೂರಿ ದೂರಿಗೆ ಪ್ರತಿ ದೂರನ್ನ ಕೊಟ್ಟಿದ್ದಾರೆ. ಈಗಾಗಲೇ ಒಂದಷ್ಟು ಸ್ಪಷ್ಟನೆಯನ್ನ ಕೊಡುವಂತಹ ಸಾಧ್ಯತೆ ಇದೆ, ಯಾಕಂದ್ರೆ ಕೊಡ್ಲೇಬೇಕು. ಈಗ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಅವರಿಂದ ಸ್ಪಷ್ಟನೆಯನ್ನ ಕೇಳ್ತಾರೆ ಈಗ ವಂದಿತಾ ಶರ್ಮಾ ಅವರು, ಮುಖ್ಯ ಕಾರ್ಯದರ್ಶಿಗಳು. ಈ ಹಿನ್ನೆಲೆಯಲ್ಲಿ ಅವರ ಒಂದು ಸ್ಪಷ್ಟನೆ ಏನು, ಈಗ ಏನು ದಾಖಲಾತಿಗಳನ್ನ ಕೊಡ್ತಾರೆ, ಡಾಕ್ಯುಮೆಂಟ್ಸ್ ಅನ್ನ ಕೊಡ್ತಾರೆ, ಇವರ ಪ್ರತಿ ದೂರಲ್ಲಿ ಇರುವಂತಹ ಅಂಶಗಳು ಏನೇನು, ಅವರೇ ನಿನ್ನೆ ಹೇಳಿದ ಹಾಗೆ ಒಂದಷ್ಟು ಫೋಟೋಗಳ ವಿಚಾರ, ವೈಯಕ್ತಿಕ ವಿಚಾರಗಳನ್ನ ಹಂಚಿಕೊಳ್ಳುವಂತಿಲ್ಲ ಅನ್ನುವಂತಹ ಮಾತನ್ನ ಅವರೇ ಹೇಳ್ತಾ ಇದ್ರು. ಈಗ ಈ ಹಿನ್ನೆಲೆಯಲ್ಲಿ ಈಗ IAS ಅಧಿಕಾರಿ ರೋಹಿಣಿ ಸಿಂಧೂರಿ ಅವರು ದೂರನ್ನ ಕೊಟ್ಟಿದ್ದಾರೆ IPS ಅಧಿಕಾರಿ ಡಿ ರೂಪಾ ಅವರ ಮೇಲೆ. ಆ ದೂರಿನ ಹಿನ್ನೆಲೆಯಲ್ಲಿ CS ಆಗಿರುವಂತಹ ವಂದಿತಾ ಶರ್ಮಾ ಅವರು ಬುಲಾವ್ ಕೊಟ್ಟರು. ಈಗ ಡಿ ರೂಪಾ ಅವರು ಬಂದಿದ್ದಾರೆ, ಅವರು ಪ್ರತಿ ದೂರು ನೀಡಿದ್ದಾರೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು. ಇದು ಎಲ್ಲಿ ಹೋಗಿ ತಲುಪುತ್ತೆ, ಯಾವಾಗ ಅಂತ್ಯ ಕಾಣುತ್ತೆ, ಯಾವ ರೀತಿಯಾಗಿ ಅಂತ್ಯ ಕಾಣುತ್ತೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಇಲ್ಲಿಗೆ ಇದನ್ನ ನಿಲ್ಲಿಸಿ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ವಾರ್ ಮಾಡಬೇಡಿ, ವೈಯಕ್ತಿಕ ಜಗಳ ಮಾಡಬೇಡಿ ಅಂತ ಹೇಳಿ ವಾರ್ ಮಾಡುವ ಸಾಧ್ಯತೆ ಇದೆಯಾ, ತನಿಖೆಗೆ ಒಳಪಡಿಸುವ ಸಾಧ್ಯತೆ ಇದೆಯಾ? ನವಿತಾ, ಏನು ಈಗಾಗಲೇ ಇಬ್ಬರು ಅಧಿಕಾರಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರು ಒಂದು ಪೋಸ್ಟ್ ಹಾಕಿದ್ರೆ ಮತ್ತೆ ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಪೋಸ್ಟ್ ಕೂಡಲೇ ಬರುತ್ತೆ. ಈ ಒಂದು ಪೋಸ್ಟ್ಗಳನ್ನ ನೋಡಿ ಸರ್ಕಾರಕ್ಕೂ ಸಹ ಎಲ್ಲೊಂದು ಕಡೆ ಮುಜುಗರ ಉಂಟಾಗುತ್ತೆ, ಮತ್ತೆ ಅಧಿಕಾರಿಗಳ ವಲಯದಲ್ಲೂ ಸಹ ಒಂದು ರೀತಿ ಇರುಸು ಮುರುಸನ್ನು ಉಂಟು ಮಾಡುವಂತ ಒಂದು ಪ್ರಸಂಗ ಈಗ ನಡೀತಾ ಇರುವಂತದ್ದು. ಏನು ಇವತ್ತು ಬೆಳಗ್ಗೆ ರೋಹಿಣಿ ಸಿಂಧೂರಿ ಅವರು ಒಂದು ಪ್ರೆಸ್ ಮೀಟ್ ಏನು ಅಲ್ಲಿ ಒಂದು ಮಾತಾಡಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಶಿಸ್ತು ಕ್ರಮಗಳು ಯಾವುದೂ ಆಗೋದಿಲ್ಲ, ಯಾವ ಶಕ್ತಿಗಳು ತಡೀತವೆ ನನಗೆ ಗೊತ್ತಿಲ್ಲ. ಹಾಗಾಗಿ ಆ ವಿಷಯನ ಕೂಡ ಮತ್ತೆ ನೀವು ತನಿಖೆ ಮಾಡಿ ಅಂತ ನಾನು ಆಗ್ರಹ ಮಾಡ್ತಿದ್ದೀನಿ ಚೀಫ್ ಸೆಕ್ರೆಟರಿ ಅವ್ರಿಗೆ. ಹಾಗೇನೆ ಮಾನ್ಯ MLA ಅವರ ಹತ್ರ ಇವರೇನು ಸಂಧಾನಕ್ಕೆ ಅಂತ ಹೋದ್ರು, ಅದನ್ನ ಅವರು ಮಾನ್ಯ MLA ಅವರು ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಹೇಳಿದ್ದಾರೆ. ಸಂಧಾನಕ್ಕೆ ಹೇಗೆ ಹೋಗ್ಲಿಕ್ಕಾಗ್ತದೆ, ಒಂದು ಉನ್ನತ ಹುದ್ದೆ DC ಮೈಸೂರು ಅಂತ ಹುದ್ದೆಯಲ್ಲಿ ಒಂದು ಅಫಿಷಿಯಲ್ ಆಕ್ಟ್ ಮಾಡಿದ್ಮೇಲೆ ಕಾಂಪ್ರಮೈಸ್ ಹೇಗೆ ಸಾಧ್ಯ? ಸೊ ಯಾವ ಇದರಲ್ಲಿ ಹೋದ್ರು ದಿಸ್ ಇಸ್ ಆಲ್ಸೋ ವೈಲೇಷನ್ ಆಫ್ ಸರ್ವಿಸ್ ಕಂಡಕ್ಟ್ ರೂಲ್ಸ್. ಸೊ ಇದ್ರ ಬಗ್ಗೆನೂ ತನಿಖೆ ನಡೆಸಿ ಅಂತ ನಾನು ಹೇಳ್ತಿದ್ದೇನೆ. ಥ್ಯಾಂಕ್ ಯು.
ಸೋಷಿಯಲ್ ಮೀಡಿಯಾಗಳಲ್ಲಿ ಇಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು. ಆಕೆ ಕಳಿಸಿರೋದು ಕೆಲವು IAS ಅಧಿಕಾರಿಗಳಿಗೆ, ಅದರ ಚಾರ್ಟ್ಸ್ಗಳು ನನ್ನ ಹತ್ರ ಇದೆ. ನಾನು ಅದನ್ನೇ ಹೇಳ್ತಿದ್ದೀನಿ. ಯಾವ ತನಿಖಾಧಿಕಾರಿ, ಯಾವ ತನಿಖೆ ಸಂಸ್ಥೆ ಇದು ಮಾಡಿದ್ರು ಕೂಡ ನಾನು ಒರಿಜಿನಲ್ ಚಾಟ್ಸ್ ಕೊಡ್ತೀನಿ. ಅದು ಖಂಡಿತ ಇಟ್ ಇಸ್ ಸರ್ವಿಸ್ ಸರ್ವಿಸ್ ರೂಲ್ಸ್, ಕಂಡಕ್ಟ್ ರೂಲ್ಸ್ ವೈಲೇಷನ್. ಯಾಕಂದ್ರೆ nobody should act in a way unbecoming of an IAS officer, sending these kind of pics, indecent, obscene pics to other IAS officers, to selected officers for whatever reason, now and then. So adanna nanu, it is not a personal matter, adu ಸರ್ವಿಸ್ ಕಂಡಕ್ಟ್ ರೂಲ್ಸ್ ವೈಲೇಷನ್. ಅದು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ, ನಿಜ. ಅದು ಪ್ರೈವೇಟ್ ಮ್ಯಾಟರ್ ಆಗೋದಿಲ್ಲ. ವಿ ಆಲ್ ಲಿವ್ ಇನ್ ಗ್ಲಾಸ್ ಹೌಸಸ್. ಅವರು ಅದನ್ನ ಹೇಳಬೇಕು, ಅವ್ರು ಹೇಳಬೇಕು ಯಾರಿಗೆ ಕಳಿಸಿದ್ರು, ಯಾಕೆ ಕಳಿಸಿದ್ರು. ಎಷ್ಟು ಹೇಳಿದ್ದೀನಲ್ಲ, ನೀವು ಸರ್ಕಾರನ ಕೇಳಿ ಯಾಕೆ ಅವರ ಮೇಲೆ ಕೆಲವರು ಅದು ಅವ್ರು ಹೇಳಿ. ಅವ್ರು ಎಲ್ಲದನ್ನು ನನಗೆ ಬಿಟ್ರೆ ಯಾಕೆ, ಅವ್ರು ಹೇಳಿ ಯಾವ ತನಿಖೆ ಸಂಸ್ಥೆ ತನಿಖೆ ಮಾಡ್ತದೆ ಅವ್ರ ಹತ್ರ ನಾನು ಎಲ್ಲ ಚಾಟ್ಸ್ ಕೊಡ್ತೀನಿ. ಥ್ಯಾಂಕ್ ಯು. English, ma'am. Here only, ma'am. Rupa, ma'am. We are here, please. One English, ma'am. We need one. Ma'am, can you give us some detail between the tussle between you and Rohini Sindhu? What is that, ma'am? There is no tussle. There is no tussle. I've always fought for the right things for the. Can you tell this right, ma'am? Tell this, Rupa, ma'am, please. Anyway, you can look into these things. Some of. Madam. Give one small bite, ma'am. Rupa, ma'am, give one small bite. What is this, ma'am? You shared some of the photos and she's saying that you are making her, you're I will tackling. not talk again. I've already given you. This is all No, English, public ma'am. domain. Can you give us some detail, ma'am? Why you come here, ma'am?